ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. RJ ಅಮಿತ್ ನನ್ನ ಹೆಸರು. ನನ್ನ ಕಾರ್ಯಕ್ರಮ ನೀವು ಕೇಳಿಲ್ಲ ಅಂದ್ರೆ ಮುಂಚೆ ರೇಡಿಯೋನಲ್ಲಿ ಮಾತಾಡ್ತಾ ಇದ್ದೆ. ಅದು ಬಿಟ್ರೆ ಸೋಷಿಯಲ್ ಮೀಡಿಯಾನಲ್ಲಿ ರಾಂಗ್ ಆನ್ಸರ್ಸ್ ಓನ್ಲಿ ಅನ್ನುವಂತಹ ಒಂದು ಸೆಗ್ಮೆಂಟ್ ಕೂಡ ಮಾಡ್ತೀನಿ. ಈ ತಲೆಹರಟೆ ಎಲ್ಲಾದ್ರ ಜೊತೆ ನಾನು ಬಿಗ್ ಬಾಸ್ ಅಲ್ಲಿ ಕೂಡ ಭಾಗಿಯಾಗಿದ್ದೆ. ಇದೇ ಸೀಸನ್ 12 ಅಲ್ಲಿ ನಾನು ಭಾಗಿಯಾಗಿದ್ದೆ. ಅಂಡ್ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಒಂದ್ ವಾರ ಇದ್ದೆ ಅಷ್ಟೇ ಬಿಗ್ ಬಾಸ್ ಅಲ್ಲಿ. ಅಂಡ್ ವೆರಿ ಅನ್ಫಾರ್ಚುನೇಟ್, ಆ ಒಂದು ವಾರದಲ್ಲೂ ಬೇಗ ಬಂದ್ಬಿಟ್ನಲ್ಲ ಅಂತ ಬೇಜಾರು ನಂಗೆ. ನನ್ನ ಕೆಲವು ಜನ ಯಾರ್ಯಾರು ಲಿಸ್ನರ್ಸ್ ಫಾಲೋವರ್ಸ್ ಇದಾರೋ ಎಲ್ರಿಗೂ ಬೇಜಾರು, ಫ್ರೆಂಡ್ಸ್ ಬೇಜಾರಾಯ್ತು. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಲಕ್ ಅನ್ನೋದು ಫೇವರ್ ಆಗುತ್ತೆ. ಫಸ್ಟ್ ವೀಕ್ ಅನ್ನೋದು ಸ್ವಲ್ಪ ಕಷ್ಟ. ಫಸ್ಟ್ ವೀಕಲ್ಲಿ ನಾವು ಉಳ್ಕೊಳ್ಳೋದು, ಮಾತಾಡೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗಬಹುದು. ಸೊ ಎಲ್ಲೋ ಒಂದ್ ಕಡೆ ಒಂದು ವಾರ ಅಟ್ಲೀಸ್ಟ್ ಬೇಕು ಮುಂದೆ ಬರೋಕ್ಕೆ ಅಂತ. ಇಟ್ಸ್ ಓಕೆ. ಸಿಕ್ಕಾಪಡೆ ಮಜಾ ಮಾಡಿದ್ವಿ. ನಾನು ನನ್ನ ಜಂಟಿ ಕರಿಬಸಪ್ಪ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಏನ್ ಸಖತ್ ತಲೆಹರಟೆ, ಏನ್ ಸಖತ್ ಮಜಾ ಮಾಡಿದ್ವಿ ನಾನು ಮತ್ತೆ ನಮ್ಮ ಕರಿಬಸಪ್ಪ ಅವರು. ತುಂಬಾ ವಿಚಾರಗಳು ಐ ಥಿಂಕ್ ಆಚೆ ಬಂದಿದೆ. ಕರಿಬಸಪ್ಪ ಅವ್ರು ಫಸ್ಟ್ ಥಿಂಗ್ ಈ ಟೋಲ್ಡ್ ವಾಸ್, ಬ್ರದರ್ ನಾವ್ ಇರ್ಬೇಕಿತ್ತು ಬ್ರದರ್ ಇನ್ನೂ ಇತ್ತು ಬ್ರದರ್ ತುಂಬಾ ಕೊಡಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ನೋವು ಅಷ್ಟೇ. ಬಟ್ ಐ ಥಿಂಕ್ ಇಟ್ಸ್ ಬಿನ್ ಆಬ್ಸಲ್ಯೂಟ್ಲಿ ಫನ್. ಎಂಥ ಒಂದು ಅದ್ಭುತ ವೇದಿಕೆ ಗೊತ್ತಾ ಇದು ಬಿಗ್ ಬಾಸ್. ಹೌದು, ಆ ಸ್ಪೆಕ್ಸ್ ಫಾಗ್ ಆಗ್ಬಿಡಿದೆಯಲ್ಲ ಸ್ವಲ್ಪ. ಇರಿ ಒಂದ್ ನಿಮಿಷ, ಅಷ್ಟೊಂದು ಸ್ಪೆಕ್ಸ್ ಹೋಲ್ಡ್ ಆನ್. ನಂಗೂ ಸ್ವಲ್ಪ ನರ್ವಸ್ ಆಗ್ತಿದೆ ನಿಮ್ ಜೊತೆ ಮಾತಾಡೋದು. ಸೊ ಸಿಕ್ಕಾಪಡೆ ಮಜಾ ಮಾಡಿದ್ವಿ ಈ ಒಂದು ವಾರದಲ್ಲಿ. ಅಂದ್ರೆ ತಲೆಹರಟೆ ಮಾಡೋದು, ಅವ್ರ ಕಡೆ ಹೋಗಿ ಜಿಮ್ ಅದೆಲ್ಲ ಇರುತ್ತಲ್ವ ಅವ್ರ ಸ್ಟೈಲಲ್ಲೇ, ಅದೆಲ್ಲ ಒಂದ್ ಕಡೆ. ಅಂದ್ರೆ ಇನ್ನೊಂದ್ ಕಡೆ ನಮ್ ಕಡೆ ಹೋಗ್ಬಿಟ್ಟು ತಲೆಹರಟೆ ಮಾಡೋದು, ಅಲ್ಲಿ ಇಲ್ಲಿ ಅವರು ಇವ್ರ ಕಾಲ್ ಎಳೆಯೋದು, ಅದೆಲ್ಲ ತುಂಬಾ ಮಾಡಿದೀವಿ. ತುಂಬಾ ಮಜಾ ಮಾಡಿದೀವಿ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ಕೆಲವೊಂದು ಮಿಸ್ ಮಾಡ್ಕೊಂತೀನಿ ನಾನು. ಅದ್ ಬಿಟ್ರೆ ಐ ಥಿಂಕ್ ಇನ್ನೂ ನಾವು ಇರಬೇಕಿತ್ತು ಅಂತ ತುಂಬಾ ಜನ ಅದೇ ಮೆಸೇಜ್ ಮಾಡಿ ಹೇಳ್ತಾ ಇರ್ತಾರೆ. ಇನ್ನೂ ಇರಬೇಕಿತ್ತು ಸರ್, ನೀವುಗಳಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ನು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇನ್ನು ಸೂಪರ್ ಆಗಿ ಕಾಣಿಸ್ಕೊಂತೀನಿ ನಾನು 100%. ಈಗ ರೇಡಿಯೋ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಬಿಟ್ಟು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಾ ಇದ್ದೀನಿ ನೀವೇ. ಸೊ ಇನ್ನೂ ಸಿಗ್ತೀನಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ. ಟಚಲ್ಲಿ ಇರ್ತೀವಿ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಎಲ್ಲೋ ಒಂದ್ ಕಡೆ ನಿಮ್ ಸಪೋರ್ಟ್ ಇದ್ರೆ ನಾವು ಮುಂದೆ ಹೋಗಕ್ಕೆ ಈಸಿ ಆಗುತ್ತೆ ಅಂತ. ನಂಗೆ ಮತ್ತೆ ಕರಿಬಸಪ್ಪ ಸರ್ ಇಬ್ರಿಗೂ ಅಷ್ಟೇ. ಕರಿಬಸಪ್ಪ ಸರ್ ನಾನು ಸಿಕ್ಕಾಪಡೆ ಜಗಳ ಆಡ್ತೀವಿ, ಕಾಲೆಳೆಯೋದು ಇದೆಲ್ಲ ಮಾಡ್ತೀವಿ. ಬಟ್ ಜೆನ್ಯೂನ್ಲಿ ಫ್ರೆಂಡ್ಸ್ ನಾನು ಅವರು. ಅಂದ್ರೆ ಅವರು ನಂಗಿಂತ ವಯಸ್ಸಲ್ಲಿ ಒಂದು 25-30 ವರ್ಷ ದೊಡ್ಡವರು. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಅಷ್ಟು ಮರ್ಯಾದೆ, ದೇರ್ ಇಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಐ ಹೋಲ್ಡ್. ಸುಮ್ಮನೆ ಸ್ವಲ್ಪ ತಲೆಹರಟೆ ಮಾಡ್ತೀವಿ, ಅಲ್ಲಿ ಇಲ್ಲಿ ಜಗಳ ಆಡೋದು ಅಥವಾ ಇಂಟರ್ವ್ಯೂಸ್ ಅಲ್ಲಿ ತಲೆಹರಟೆ ಮಾಡೋದು ಅದೆಲ್ಲ ಮಾಡ್ತೀವಿ. ಜಸ್ಟ್ ಲೆಟಿಂಗ್ ಯು ಗೈಸ್ ನೋ, ನಾವಿಬ್ರು ಅದ್ಭುತ ಫ್ರೆಂಡ್ಸ್. ಇವತ್ತಿಗೂ ಆಚೆ ಹೋಗಿ ಸಿಕ್ಕಾಪಡೆ ಎಲ್ಲ ಮಾತಾಡ್ತಾ ಇರ್ತೀವಿ. ಇವತ್ತು ಫೋನ್ ಮಾಡಿದ್ರು ಅವರು, ಬ್ರದರ್ ಗ್ರ್ಯಾಂಡ್ ಫಿನಾಲೆಗೆ ರೆಡಿನಾ ಅಂತ. ಅವ್ರು ಹೇಳೋದಿರಲಿ, ಬಟ್ ನೀವು ರೆಡಿನಾ ಗ್ರ್ಯಾಂಡ್ ಫಿನಾಲೆಗೆ? ಇನ್ನು 1 hour ಇದೆ. 8 ಗಂಟೆ ಶಾರ್ಪ್ ಫಸ್ಟ್ ಮೊದಲ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಮಿಸ್ ಮಾಡದೆ ಟ್ಯೂನ್ ಇನ್ ಮಾಡಿ. ಬೇರೆ OTT ಪ್ಲಾಟ್ಫಾರ್ಮ್ ಅಲ್ಲೂ ನೋಡಬಹುದು ಅಥವಾ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲೂ ನೋಡಬಹುದು. ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾರ್ಮಲಿ 9 ಗಂಟೆಗೆ ಶುರು ಆಗ್ತಾ ಇತ್ತು ಕಾರ್ಯಕ್ರಮ. ಈಗ ಫಾರ್ ಅ ಚೇಂಜ್ 8 ಗಂಟೆಗೆ ಶುರು ಮಾಡ್ತಾ ಇದ್ದಾರೆ. 8 o'clock ಜಸ್ಟ್ ಫಾರ್ ಯು ಗೈಸ್. ಸೊ ಮಿಸ್ಸೇ ಮಾಡಕ್ ಹೋಗ್ಬೇಡಿ, ಸಖತ್ ಮಜಾ ಇರುತ್ತೆ. ಈ ಗ್ರ್ಯಾಂಡ್ ಫಿನಾಲೆ ಅಂತೂ ಅಯ್ಯೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಕ್ಬಿಟ್ಟು ನಮ್ಗೆ ಅಲ್ಲಿ ಮನೇಲಿ ಇರ್ಬೇಕಾದ್ರೆ ಏನ್ ಗುರು ಇದು ದಿನಕ್ಕೆ ಇಷ್ಟು ಟ್ವಿಸ್ಟಾ ಅಂತ ಅನ್ಸ್ತಾ ಇತ್ತು. ಸೊ ಆ ಥರದೊಂದು ಒಳ್ಳೊಳ್ಳೆ ಟ್ವಿಸ್ಟ್. ಅದು ಬಿಟ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅದು ಇದು ಎಲ್ಲ ತುಂಬಾ ಮಜಾ ಇರುತ್ತಮ್ಮ. ಮಿಸ್ಸೇ ಮಾಡಬೇಡಿ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ನೋಡಕ್ಕೆ. ಹೌದು, ಇನ್ನು ಕೆಲವು ಜನ ಅಲ್ಲಿ ಇದ್ ಬೇರೆ ಮಾಡ್ತಿದ್ದಾರೆ, ಬ್ರೋ ಯು ಲುಕ್ ಲೈಕ್ ಚಂದನ್ ಶೆಟ್ಟಿ ಅಂತ. ಚಂದನ್ ಶೆಟ್ಟಿ ಈಸ್ ಅ ವೆರಿ ಡಿಯರ್ ಬ್ರದರ್. ಅದ್ಭುತವಾದಂತಹ ಕಲಾವಿದ. ಪರವಾಗಿಲ್ಲ, ಅವ್ರ ಜೊತೆ ಹೋಲ್ಸಿದ್ರೆ ನಂಗೇನು ಬೇಜಾರಿಲ್ಲ. ಅವ್ರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ವೇ, ಅವ್ರ ಬಗ್ಗೆ ಕೇಳಲಿಲ್ಲ ನೀವುಗಳು. ಸೊ ಮಿಸ್ ಮಾಡಿದೆ. ಇವತ್ತು 8 ಗಂಟೆಗೆ ಟ್ಯೂನ್ ಇನ್ ಮಾಡಿ ಅಂತೆಲ್ಲ ಹೇಳೋ ಅಭ್ಯಾಸ ನಂಗೆ ರೇಡಿಯೋನಲ್ಲಿ. ಕರೆಂಟ್ ಹೋಗಿದೆ ಬ್ರೋ ಅಂತ. ಅಬ್ಬಬ್ಬಾ, ಹೆಂಗೋ ಮ್ಯಾನೇಜ್ ಮಾಡಬೇಕು. ಫೋನ್ಗಿನೇ ಆದ್ರೂ ಚಾರ್ಜ್ ಮಾಡ್ಕೊಂಡು ಮಾಡಬೇಕು.
ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ತುಂಬಾ ಜನ ಇಷ್ಟ ಆಗ್ತಾ ಇದ್ರು ನಂಗೆ. ಐ ಯೂಸ್ ಟು ಹ್ಯಾವ್ ಅ ಗುಡ್ ಫ್ರೆಂಡ್ ಬಂಚ್. ಒಂದು ನಮ್ಮ ಕಾಕ್ರೋಚ್ ಸುದಿ ಅವ್ರು ತುಂಬಾ ಇಷ್ಟ. ಅಂಡ್ ನಮ್ಮ ಗಿಲ್ಲಿ ನಟ ಕೂಡ ತುಂಬಾ ಇಷ್ಟ. ಅಂದ್ರೆ ಅವನು ಸಿಕ್ಕಾಪಡೆ ಮಾತಾಡ್ತಾನೆ, ಅಷ್ಟೇ ನಗಿಸ್ತಾನಲ್ವಾ, ತುಂಬಾ ಇಷ್ಟ ಅವನ್ ಕಂಡ್ರೆ ನಂಗೆ. ಸ್ಪಂದನ ತುಂಬಾ ಇಷ್ಟ. ಸೊ ಇದೇ ರೀತಿ ಕೆಲವು ಮಂಜು ಭಾಷಿಣಿ ಅವರು ತುಂಬಾ ಇಷ್ಟ. ವೆರಿ ಸ್ವೀಟ್ ವ್ಯಕ್ತಿಗಳು ಇವರೆಲ್ಲ. ಅಂದ್ರೆ ಅವ್ರು ಯಾವುದೇ ಥರದ ಪಾತ್ರ ಏನೇ ಮಾಡಂಗಿದ್ರು ಅದು ಮನೆ ಒಳಗೆ, ಆಚೆ ಆ ವ್ಯಕ್ತಿತ್ವ ಎಲ್ಲ ಡಿಫ್ರೆಂಟ್. ಸೊ ತುಂಬಾ ಜನ ಪರ್ಸನಲ್ ಆಗಿ ತಗೊಂಡು ಅವ್ರ ಆ ಥರ ಇವ್ರು ಈ ಥರ ಅಂತೆಲ್ಲ ಹೇಳ್ತಾರೆ. ಇಲ್ಲ, ಐ ಥಿಂಕ್ ರಿಯಲ್ ಲೈಫಲ್ಲಿ ಅವ್ರು ಬೇರೆ. ಯಾರೇ ಏನೇ ಮಾತಾಡಿದ್ರು ಅವರು ಬಿಗ್ ಬಾಸ್ ಮನೆ ಪಾತ್ರದ ಬಗ್ಗೆ ಮಾತಾಡ್ತಾ ಇರೋದು ಅಷ್ಟೇ. ಕ್ವಿಕ್ಲಿ ನಿಮಗೇನಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಪ್ರಶ್ನೆಗಳನ್ನ ಕೇಳಿ, ಪಟ್ ಅಂತ ಆನ್ಸರ್ ಮಾಡ್ತೀನಿ, ಪಟ್ ಅಂತ ಒಯ್ತೀನಿ. ಹೌದು, ಆಕ್ಚುಲಿ ಏನ್ ಗೊತ್ತಾ, ಈಗ ಮನುಷ್ಯರ ಹ್ಯೂಮನ್ ಎಮೋಷನ್ಸ್ ಅಂತ ಬಂದಾಗ ಸ್ಲೋ ಆಗಿ ಒಂದು ಗ್ರಾಫ್ ಅನ್ನೋದು ಬೆಳೆಯುತ್ತೆ. ನನಗೆ ಸ್ವಲ್ಪ ಬೆರೆಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ನಾರ್ಮಲಿ ಎಲ್ಲರ ಜೊತೆ ಮಾತಾಡೋದು, ತಲೆಹರಟೆ ಮಾಡೋದು, ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತೀನಿ. ಸಡನ್ ಆಗಿ ಹ್ಯೂಮನ್ ಎಮೋಷನ್ಸ್ ಸಡನ್ ಆಗಿ ಕೋಪ ಮಾಡ್ಕೋಬೇಕು, ಸಡನ್ ಆಗಿ ಹಿಂಗ್ ಮಾಡ್ಬೇಕು ಅಂದ್ರೆ ನಂಗೆ ಸ್ವಲ್ಪ ಕಷ್ಟ. ಸುಮ್ನೆ ಕೋಪ ಬರಲ್ಲ ನಂಗೆ. ಒಂದು ಸೆನ್ಸಿಬಲ್ ಆಗಿ ಇದ್ದಿದ್ರೆ ಕೋಪ ಬರುತ್ತಪ್ಪ ನಂಗೆ. ಬಟ್ಲು ಗಿಟ್ಲು ತೊಳೆದಿಲ್ಲ ಜಗಳ ಮಾಡಿದ್ರೆ ನಂಗೂ ಬರಲ್ಲ ಜಗಳ ಆಡಕ್ಕೆ. ಸೊ ಅದು ಸ್ವಲ್ಪ ಕಷ್ಟ ಆಯ್ತು. ಅದು ಸ್ವಲ್ಪ ನನಗೆ ಸಡನ್ ಆಗಿ ಎಮೋಷನ್ಗಳನ್ನ ಆಚೆ ತರೋದು ಕಷ್ಟ ಆಯ್ತು. ಬಟ್ ಸಾಕತ್ ಮಜಾ ರೀ. ಎಷ್ಟು ನಗಾಡ್ತಾ ಇದ್ವಿ, ಎಷ್ಟು ತಲೆಹರಟೆ ಮಾಡ್ತಾ ಇದ್ವಿ. ಟಾಸ್ಕು ಅದು ಬಿಟ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವ್ರನ್ನೆಲ್ಲ ಮೀಟ್ ಮಾಡೋದು ಅದೆಲ್ಲ ಇತ್ತು. ಬಟ್ ಮನೇಲಿ ತುಂಬಾ ಮಜಾ. ಮನೇಲಿ ಕಾಲ್ ಎಳಿಯೋದೇನು, ಅಲ್ಲಿ ಇಲ್ಲಿ ಓಡಾಡೋದೇನು, ಡ್ಯಾನ್ಸ್ ಮಾಡೋದೇನು, ಹಾಡು ಹಾಡೋದೇನು, ಓ ಲವ್ಲಿ, ಮಜವಾದ ಎಕ್ಸ್ಪೀರಿಯನ್ಸ್. ಅಂಡ್ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಾ, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದಿದೆ, ಸಖತ್ ಮಜಾ. ಎಲ್ಲೊಂದ್ ಕಡೆ ಸುದೀಪ್ ಸರ್ ನೋಡಿದಾಗ ಅಪ್ಪ ನಮ್ ಕಾಲೇಜ್ ಪ್ರಿನ್ಸಿಪಲ್ ಬಂದಿದ್ದಾರೆ ಅನ್ಸ್ತು. ಅವರೇ ಬಂದು ಕ್ಲಾಸ್ ತಗೊಳ್ಳೋದು ಎಲ್ರಿಗೂ. ಸೊ ಸುದೀಪ್ ಸರ್ ನೋಡ್ಬಿಟ್ಟು ತುಂಬಾ 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 ಖುಷಿ ಆಯ್ತು. ಇವ್ರು ಹೆಂಗೆ ಅವ್ರು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಮಾಳು ಹೆಂಗೆ ಸರ್? ಮಾಳು ಸಿಕ್ಕಾಬಡೆ ಟ್ಯಾಲೆಂಟೆಡ್ ವ್ಯಕ್ತಿ, ಸಿಕ್ಕಾಬಡೆ ಟ್ಯಾಲೆಂಟೆಡ್ ಕಲಾವಿದ. ಅದ್ಭುತವಾಗಿ ಹಾಡ್ತಾರೆ. ಅವ್ರ ಸ್ಟೈಲ್, ಅವರು ಒರಿಜಿನಲ್ ಸಿಂಗಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಲವ್ಲಿ. ನಿಮ್ಮ ಪಾರ್ಟ್ನರ್ LM ಕರಿಬಸಪ್ಪ ಅವ್ರ ಬಗ್ಗೆ ಹೇಳಿ. ನನ್ನ ಪಾರ್ಟ್ನರ್ ಬಗ್ಗೆ ಏನ್ ಹೇಳೋದು? ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. ಒಂದು ವಾರ ಅವ್ರ ಪಕ್ಕ ಮಲ್ಕೊಂಡು ಆ ಗೊರ್ಕೆ ಸದ್ದೆಲ್ಲ ಕೇಳಿಸ್ಕೊಂಡು, ಅಯ್ಯೋ ನಿದ್ದೆ ಬರೋ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು ಬಾಸು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಅಂದ್ರೆ ದ ಥಿಂಗ್ ಈಸ್, ಎಲ್ಲರೂ ಮಲ್ಕೊಂತಾರಪ್ಪ, ಎಲ್ಲರೂ ಗೊರ್ಕೆ ಹೊಡಿತಾರೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಇವ್ರು ಹೆವಿ ಗೊರ್ಕೆ ಹೊಡಿತಿದ್ರು. 500cc ಇಂಜಿನ್ ಅದು ಗೊರ್ರ ಅಂತ ಹೋಗ್ತಾ ಇತ್ತು. ನಾವು 2-3 ನಿಮಿಷ ಏನೋ ಮ್ಯಾನೇಜ್ ಮಾಡ್ಕೊಂಡಪ್ಪ. ಆಮೇಲೆ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಕಷ್ಟ ಆಗುತ್ತಲ್ವಾ. ಅಯ್ಯೋ ಏನ್ ಮಾಡೋದು ಇದು, ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು. ನೈಟ್ ಎಲ್ಲ ಎದ್ದು ಹಿಂಗೆಲ್ಲ ಕುತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಕೊನೆಗೆ ಒಂದು ಬೆಳಗಿನ ಜಾವ 4 ಗಂಟೆಗೂ 4:15 ಏನೋ ನಿದ್ದೆ ಬರೋದು. ಸರಿ ನಿದ್ದೆ ಮಾಡೋಣ ಈಗ ಅಂತ ಹೇಳಿದ್ರೆ ಇನ್ನೊಂದು 1 hour 2 hours ಅಲ್ಲಿ ಎಬ್ಬಿಸ್ಬಿಡ್ತಿದ್ರು. ಬ್ರದರ್ ಬನ್ನಿ ಬಾತ್ರೂಮ್ ಹೋಗೋಣ. ಬಟ್ ಸಚ್ ಅ ಕ್ಯೂಟ್ ವ್ಯಕ್ತಿ. ಅಂದ್ರೆ ತುಂಬಾ ಇನ್ನೋಸೆಂಟ್ ವ್ಯಕ್ತಿ, ತುಂಬಾ ಮುಗ್ಧ ಅಪ್ಪ. ವೆರಿ ಸ್ವೀಟ್. ಅಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಇಲ್ಲೆಲ್ಲ ಸ್ವಲ್ಪ ಓವರ್ ಆಕ್ಟಿಂಗು ಅದು ಇದು ಎಲ್ಲ ಮಾಡ್ತಾರೆ ಅಂದಾಗ, ಇಲ್ಲ ಬ್ರದರ್ ನಮ್ಗೆ ಅದೆಲ್ಲ ಬರಲ್ಲ, ಓವರ್ ಆಕ್ಟಿಂಗ್ ಇದೆಲ್ಲ ಬರಲ್ಲ. ಅದೇ ತುಂಬಾ ಜೆನ್ಯೂನ್. ನಾನು ಅವರು ವಿವೇರ್ ಆನ್ ದ ಜೆನ್ಯೂನ್ ಸೈಡ್. ಸೊ ಲವ್ಲಿ ವ್ಯಕ್ತಿ. ನಾನು ಅವ್ರು ಸಿಕ್ಕಾಬಡೆ ತಲೆಹರಟೆ ಮಾಡಿದ್ದೀವಿ. ಹೌದು, ಅಲ್ಲಿ ಇಲ್ಲಿ ಸ್ವಲ್ಪ ರೇಡಿಯೋ ಸ್ಟೈಲಲ್ಲೂ ಮಾತಾಡ್ತಾ ಇದ್ದೆ ನಾನು. ಐ ಥಿಂಕ್ ಐ ರಿಮೆಂಬರ್ ಒಂದ್ಸಲ ಸ್ಪಂದನ ಕೇಳಿದ್ಲು, ರೇಡಿಯೋ ಸ್ಟೈಲಲ್ಲಿ ನನಗೋಸ್ಕರನೂ ಒಂದು ಡೆಡಿಕೇಟ್ ಮಾಡು, ಯಾವ್ದಾದ್ರು ಒಂದು ಹಾಡು ಅಥವಾ ನೀನು ಮಾತಾಡೋ ಶೈಲಿಯಲ್ಲಿ ಡೆಡಿಕೇಟ್ ಮಾಡು ಅಂತ ಹೇಳಿದ್ಲು. ಅವತ್ತಿನ ದಿನ ಸೀರೆ ಹಾಕೊಂಡಿದ್ಲು. ಸೊ ಅದಕ್ಕೆ ನಾನು ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸೀರೆಲಿ ಹುಡುಗಿನ ನೋಡಲೇಬಾರದು, ನಿಲ್ಲೆಲ್ಲ ಟೆಂಪರೇಚರು ಹಾಡನ್ನ ಕೇಳಿಸ್ಕೊಂಡ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನಾನು ನಿಮ್ಮ RJ ಅಮಿತ್. ಹೌದು, ಸೀರೆಯಲ್ಲಿ ಹುಡುಗಿನ ನೋಡಿದಾಗ ಎಲ್ಲೊಂದ್ ಕಡೆ ಆ ಟೆಂಪರೇಚರ್ ಅನ್ನೋದು ನಿಲ್ಲೋದೇ ಇಲ್ಲ. ಬಾಯ್ಸ್ದು ಅದೊಂದು ವೀಕ್ನೆಸ್ ಅಮ್ಮ. ನೀವು ಯಾವುದೇ ಡ್ರೆಸ್ಸು ಯಾವುದೇ ಬಟ್ಟೆ ಹಾಕೊಂಬನ್ನಿ, ಬಟ್ ಸೀರೆ ಗೀರೆ ಹಾಕೊಂಬಂದ್ಬಿಟ್ರೆ ನಾವಂತೂ ಬಾಯ್ಸ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕಣ್ಣೇ ಒಂಥರ ಬಿಗ್ ಬಾಸ್ ಕ್ಯಾಮ್ರಾ ತರ ನಮಗೆ ಮನೆಯಲ್ಲಿ. ಸೊ ಅಂಥದ್ರಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ. ಹೌದು, ಸ್ಪಂದನ ಬಗ್ಗೆ ಮಾತಾಡ್ತಾ ಇರೋದು. ಅಯ್ಯೋ ಇವತ್ತು ಸೀರೆ ಹಾಕೊಂಡ್ ಬಂದಿದ್ದಾಳೆ, ಎಷ್ಟು ಮುದ್ದಾಗಿ ಕಾಣಿಸ್ಕೊಂತ ಇದ್ದಾಳೆ. ಅದು ಬಿಟ್ರೆ ಅಷ್ಟೇ ಸ್ವೀಟ್ ಆಗಿ ಮಾತಾಡಿಸ್ತಾಳೆ ಕೂಡ, ಒಳ್ಳೆ ವ್ಯಕ್ತಿ ಕೂಡ. ಈ ಒಬ್ಳು ಹುಡುಗಿಗೆ ಒಂದು ಬ್ಯೂಟಿಫುಲ್ ಹಾಡು ನಾನು ಡೆಡಿಕೇಟ್ ಮಾಡಬೇಕು ಅಂದ್ರೆ ರಘು ದೀಕ್ಷಿತ್ ಅವರ ಧ್ವನಿ, ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ಹಾಡು, ಪ್ರೀತಿಯ ಹೆಸರೇ ನೀನು. ಅವಳಿಗೋಸ್ಕರ ವಾಪಸ್ ಬರ್ತೀನಿ ಬಿಗ್ ಬಾಸ್ ರೇಡಿಯೋ ಅಲ್ಲಿ. ನಾನು ನಿಮ್ಮ RJ ಅಮಿತ್ ಅಂತ ಇದೇ ರೀತಿ ಅವಾಗವಾಗ ರೇಡಿಯೋ ಸ್ಟೈಲಲ್ಲಿ ಮಾತಾಡಿಸ್ತಾ ಇದ್ದೆ, ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ. ಮನೇಲಿ ಏನೇನು ನಡೀತಾ ಇದೆ ಆ ಥರದ ಕಮೆಂಟ್ರಿ ಎಲ್ಲ ಕೊಡ್ತಾ ಇದ್ದೆ. ಸಿಕ್ಕಾಬಡೆ ಮಜಾ ಇರ್ತಾ ಇತ್ತು.
ಆಬ್ಸಲ್ಯೂಟ್ ಫನ್. ನಾನು ಅಲ್ಲಿ ರೇಡಿಯೋ ಅನ್ನೋದು ಮಿಸ್ ಮಾಡ್ಕೊತಾ ಇರ್ದಿಲ್ಲ, ಬಿಕಾಸ್ ತುಂಬಾ ಜನ ಇಲ್ಲಿ ಗಿಲ್ಲಿ 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 ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿನೂ ಒಂಥರ ಮನೆಯ ರೇಡಿಯೋ ತರ ಪಟ್ 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 ಅಂತ ಮಾತಾಡ್ತಾನೆ ಇರ್ತಾನೆ. ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿ, ಸಿಕ್ಕಾಬಡೆ ನ್ಯಾಚುರಲ್ ವ್ಯಕ್ತಿ. ಎಲ್ಲ ಕರೆದು ಕೂಡ್ಸಿದ್ರು ಹಂಗೆ ನ್ಯಾಚುರಲ್ ಆಗಿ ಮಾತಾಡ್ತಾನೆ. ಲವ್ಲಿ ವ್ಯಕ್ತಿ. ಸೊ ಇದೇ ರೀತಿ ಮನೆಯಲ್ಲಿ ಟ್ಯಾಲೆಂಟ್ಗಳು ಇದೆಯಪ್ಪ, ಮನೆಯಲ್ಲೂ ಸಖತ್ ಭಯಂಕರ ಟ್ಯಾಲೆಂಟ್ಗಳು. ಈಗ ಕಾಕ್ರೋಚ್ ಭಯನೂ ಅಷ್ಟೇ ಸಖತ್ ಟ್ಯಾಲೆಂಟೆಡ್, ಅಂದ್ರೆ ಅವ್ರ ಮಾತಲ್ಲಿ ಮೀರ್ಸಕ್ಕಾಗಲ್ಲ ಅವ್ರನ್ನ. ಸಖತ್ ಹೆವಿ ಪವರ್ಫುಲ್. ಅವ್ರ ಪಂಚ್ಗಳೇನು ಡೈಲಾಗ್ಗಳೇನು ಸಖತ್ ಮಜಾ ಇರ್ತಾ ಇತ್ತು. ಸೊ ಆಬ್ಸಲ್ಯೂಟ್ ಫನ್ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಭಾಗಿಯಾಗಿದ್ದಕ್ಕೆ ವೆರಿ ಗ್ರೇಟ್ಫುಲ್. ಇವತ್ತು ತುಂಬಾ ಜನ ಗುರುತು ಹಿಡಿತಾ ಇದ್ದಾರೆ, ತುಂಬಾ ಜನ ಮಾತಾಡಿಸ್ತಾ ಇದ್ದಾರೆ. ಸೊ ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ರೀತಿ ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಸಿಗ್ತೀನಿ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಬಂದು ತಲೆಹಾಟೆ ಮಾಡ್ತೀನಿ. ನನ್ನ ಸಪೋರ್ಟ್ ಇರಬೇಕಷ್ಟೇ, ನಿಮ್ಮ ಸಪೋರ್ಟ್ ನಂಗಿದ್ರೆ ಸಾಕು ಅಂತ. ಕಾಂಟೆಂಟ್ ಎಲ್ಲ ಮಾಡ್ತಾ ಇರ್ತೀನಿ ಕಣ್ರಪ್ಪ, ಬನ್ನಿ ನೋಡಿ ಸಪೋರ್ಟ್ ಮಾಡಿ. ಆಗಲೇ ಒಂದು ಇವೆಂಟ್ ಅಂತೆಲ್ಲ ಇನ್ವೈಟ್ ಮಾಡಿ ಎಲ್ಲ ಕಡೆ ಹೋಗಿ ಅಟೆಂಡ್ ಮಾಡಿ. ಸಿಕ್ಕಾಬಡೆ ಮಜಾ ಇದೆ ಸದ್ಯಕ್ಕೆ. ಲೈಫ್ ಚೆನ್ನಾಗಿದೆ, ಲೈಫ್ ಇಸ್ ಗುಡ್. ಒಂದ್ ವಾರ ಹೋಗಿ ಬಂದ್ರು ಲೈಫ್ ಚೆನ್ನಾಗಿದೆ ಆಯ್ತಾ. ಸೊ ಲೈಟ್ ಆಗಿ ಇನ್ನೊಂದು 2 ವಾರ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಆ ಒಂದು ಆಸೆ ಅನ್ನೋದು ಯಾರಿಗೂ ಇರಲ್ಲ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಅಂತ ಅಮ್ಮನೂ ಬೈತಾರೆ ಮನೆಯಲ್ಲಿ. ಬೇಡ, ಇಟ್ಸ್ ಓಕೆ. ಇದ್ದಿದ್ದು ಏನೇ ಆದ್ರೂ ಬಿ ವೆರಿ ಗ್ರೇಟ್ಫುಲ್ ಅಂತ ಮನೇಲೂ ಹೇಳಿದ್ರು. ಸೊ ಅದೇ ಖುಷಿ ನಂಗೆ. ಇದೇ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ಕಾಂಟೆಂಟ್ ಮೂಲಕ ಬಂದು ಮನೋರಂಜಿಸ್ತೀನಿ 100%. ಬಟ್ ನೀವು ಸದ್ಯಕ್ಕೆ ಇವತ್ತಿನ ಮನೋರಂಜನೆ ಮಿಸ್ಸೇ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇನ್ನು ಐ ಥಿಂಕ್ ಕೆಲವೇ ನಿಮಿಷಗಳಲ್ಲಿ, ಇನ್ನೊಂದು 45 ಮಿನಿಟ್ಸ್ ಅಲ್ಲಿ ಶಾರ್ಪ್ ಬಿಗ್ ಬಾಸ್ ಸೀಸನ್ 12 ಮೊಟ್ಟ ಮೊದಲ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಮಿಸ್ಸೇ ಮಾಡಕ್ ಹೋಗ್ಬೇಡಿ, ಸಖತ್ ಮಜಾ ಇರುತ್ತೆ ಇವತ್ತು. ಚೆಕ್ಔಟ್ ಮಾಡಿ. ಅದು ಬಿಟ್ರೆ ನನ್ನ ಸೋಷಿಯಲ್ ಮೀಡಿಯಾ ಪೇಜ್ ನಿಮಗೆ ಗೊತ್ತು, ಇಲ್ಲಿ ಅಮಿತ್ ಪವಾರ್ ಅಂತಿದೆ. ಬನ್ನಿ, ಏನೇ ಪ್ರಶ್ನೆಗಳಿದ್ರು ಕೇಳಿ, ಬೈಯಂಗಿದ್ರೆ ಬೈರಿ, ಪರವಾಗಿಲ್ಲ. ಅಷ್ಟೇನು ಏನು ಸೆಲೆಬ್ರಿಟಿನ ನಾನು, ಆಕ್ಟರ್ ನಾನು ಏನಿಲ್ಲ, ನಾನು ನಿಮ್ಮ ಥರನೇ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ಕೊಂಡೇ ಹೋಗಿದ್ದು ನಾನು. ಸೊ ಏನೇ ಇದ್ರು ಖುಷಿಯಾಗಿ ಏನೇ ಹೇಳ್ಕೋಬೇಕಾದ್ರು ನಂಗೆ ಮೆಸೇಜ್ ಮಾಡಿ ತಿಳಿಸಿ. ಎಂಥದೇ ನೋವು, ಎಂಥದೇ ಸುಖ ದುಃಖ ಏನೇ ಇದ್ರು ಹಂಚ್ಕೊಳ್ಳೋಣ ಅಲ್ಲಿ, ಆಯ್ತಾ. ಇಲ್ಲಿಂದ ನಾನು ಹೊಸ ಪಯಣ ಶುರು ಮಾಡ್ತಾ ಇದ್ದೀನಿ, ಹೊಸ ಫ್ಯಾಮಿಲಿ ನೀವು ನಂಗೆ, ಆಯ್ತಾ. ಬನ್ನಿ ಭಾಗಿಯಾಗಿ, ನಂಗೂ ಒಂದು ಚಾನ್ಸ್ ಕೊಡಿ, ಅವಕಾಶ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಜಸ್ಟ್ ರೀಡಿಂಗ್. ಒಂದು 2-3 ಪ್ರಶ್ನೆಗಳನ್ನ ಏನಾದ್ರು ಪ್ರಶ್ನೆ ಕೇಳಂಗಿದ್ರೆ ಕೇಳಿ, ಓದ್ಬಿಟ್ಟು ಹೋಗ್ತೀನಿ. ಕ್ರಶ್ ಯಾರು ಎಲ್ಲ ಕಡೆ ಕ್ರಶ್ ಯಾರು ಅಂತ ನಾನು ತುಂಬ ಜಾಗಗಳಲ್ಲಿ ಹೇಳ್ಬಿಡಿದ್ದೀನಿ, ಮನೇಲೂ ಹೇಳ್ಬಿಡಿದ್ದೀನಿ. ಸ್ಪಂದನ ಅನ್ನೋ ಹುಡುಗಿ ತುಂಬ ಕ್ಯೂಟ್ ಅಂತ. ಬ್ರೋ, ನಿಮ್ಮ ರೇಡಿಯೋ ಸ್ಟೇಷನ್ ಪ್ರೋಗ್ರಾಮ್ಗೆ ನಾನು 2 to 3 ಟೈಮ್ಸ್ ಕಾಲ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬಹುದು? ಏನ್ ಗೊತ್ತಾ, ಈ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅಂತ ಹೇಳೋದು ತುಂಬಾ ಕಷ್ಟ. ಬಿಕಾಸ್ ನಾನು ಅಲ್ಲಿ ಬಂದಿದ್ದೇನೆ. ಈ ಸೀಸನ್ ತುಂಬಾ ಡಿಫ್ರೆಂಟ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಪರ್ಫೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ. ನಾವು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವರು ಅವರು ಅಂತ ಇರೋದ್ರಲ್ಲಿ ಯು ನೆವರ್ ನೋ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ನಿಮ್ ಪ್ರಕಾರ ನಿಮ್ ತಲೆನಲ್ಲಿ ಈ ಕಂಟೆಸ್ಟೆಂಟ್ ಏನೂ ಇಲ್ಲ, ಈ ಕಂಟೆಸ್ಟೆಂಟ್ ವೀಕ್ ಅನ್ಕೊಂಡಿರ್ತೀರಾ, ಅದೇ ಕಂಟೆಸ್ಟೆಂಟ್ ಗೆಲ್ಬಹುದು, ಅದೇ ಕಂಟೆಸ್ಟೆಂಟ್ ಮೇಲ್ ಬರಬಹುದು. ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸಖತ್ ಮಜಾ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮಿಸ್ ಮಾಡದೆ 8 ಗಂಟೆಗೆ ಟ್ಯೂನ್ ಇನ್ ಮಾಡಿ ಅಂತ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ತುಂಬಾ ಜನ ಇದ್ದಾರೆ, ಬಟ್ ಐ ಥಿಂಕ್ ರಿಷಬ್ ಶೆಟ್ರು ತುಂಬಾ ಫೇವ್ರೆಟ್ ನಂಗೆ. ರಕ್ಷಿತ್ ಶೆಟ್ಟಿ ತುಂಬಾ ಇಷ್ಟ ನಂಗೆ. ಅದ್ ಬಿಟ್ರೆ ಅವ್ರ ಎಲ್ಲಾರ್ಕಿಂತ ಮೇಲ್ ಟಾಪ್ ಹೈಯೆಸ್ಟ್ ಅಲ್ಲಿ ಇರೋದು ಕಿಚ್ಚ ಸುದೀಪ್ ಸರ್. ಆಬಾ, ಏನ್ ಸ್ವ್ಯಾಗು, ಏನ್ ಮಾತಾಡೋ ಸ್ಟೈಲು, ಐ ಲವ್ ದಟ್ ಮ್ಯಾನ್. ಐಸೆ ಸಾಕದಾಗಿ ಮಾತಾಡ್ತಾರೆ, ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಗೊತ್ತಾ. ಅಂದ್ರೆ ನಮ್ಮಂತ ತಲೆಹರಟೆ ಅವರು ಅಲ್ಲಿ ಇಲ್ಲಿ ಕಮೆಂಟ್ ಪಾಸ್ ಮಾಡೋರು ಎಲ್ಲಾ ಕಡೆ ಇರ್ತಾರೆ, ಬಟ್ ಇಂಥವ್ರನ್ನೂ ಅರ್ಥ ಮಾಡ್ಕೊಂಡು ಯಾವ ರೀತಿ ಹೆಂಗ್ ಮಾತಾಡಿಸ್ಬೇಕು, ಸೆನ್ಸಿಬಲ್ ಆಗಿ ಹೆಂಗ್ ಕೊಡ್ಬೇಕು, ಅದೆಲ್ಲ ಗೊತ್ತು ಅವ್ರಿಗೆ. ಸೊ ಲಾಟ್ಸ್ ಆಫ್ ಲವ್ ಟು ಯು ಕಿಚ್ಚ ಸುದೀಪ್ ಸರ್. ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆಯ ವಿಚಾರ. ನಿಮ್ ಜೊತೆ ಒಂದು 2-3 ಸಲ ನಾನು ಸ್ಟೇಜ್ ಶೇರ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು. ಇಟ್ಸ್ ಅ ಬಿಗ್ ಡೀಲ್ ಸರ್. ಇವತ್ತು ಸಕ್ಕದಾಗಿರುತ್ತೆ, ಮಜಾ ಇರುತ್ತೆ ಇವತ್ತಿನ ಸ್ಟೇಜ್. ಮಜಾ ಮಾಡಿ, ಕಿಲ್ ಮಾಡಿ ನಿಮ್ಮ ಸ್ಟೈಲಲ್ಲಿ. ಅದ್ ಬಿಟ್ರೆ ಪ್ರತಿದಿನ ಕಿಚ್ಚ ಸುದೀಪ್ ಸರ್ ಅವರ ಲುಕ್ ನೋಡೋದೇ ಖುಷಿ ನಮಗೆ. ಪ್ರತಿದಿನ ಅಲ್ಲ, ಪ್ರತಿ ವೀಕೆಂಡು ಅದು 2 ದಿನ ಬರುತ್ತಲ್ಲ ಲುಕ್, ಓ ಲವ್ಲಿ. ಏನ್ ಔಟ್ಫಿಟ್ಸ್ ಬಾಸ್, ಅದು ನೆಕ್ಸ್ಟ್ ಲೆವೆಲ್. ನಾವೆಲ್ಲ ಮನೆಯಲ್ಲಿ ಡಿಸೈನರ್ ಅದು ಇದು ಅನ್ಕೊಂಡು ಸಕ್ಕದಾಗ ಬಟ್ಟೆ ಗಿಟ್ಟೆ ಹಾಕೊಂಡು ಇವತ್ತು ನಾನೇ ಮಿಂಚಿಂಗ್ ಅಂತ ಬರ್ತೀವಿ. ಅಲ್ಲಿ ಟಿವಿ ಆನ್ ಮಾಡಿದ್ದೆ, ಸುದೀಪ್ ಸರ್ನ ನೋಡಿದ್ದೆ, ಅವ್ರು ನೆಕ್ಸ್ಟ್ ಲೆವೆಲ್ ಅವರು.
ಸೊ ಲೈಫಲ್ಲಿ ನಾವು ಬೆಳೆದ್ರೆ ಸುದೀಪ್ ಸರ್ ಫ್ಯಾಷನ್ ಡಿಸೈನರ್ ಅಫೋರ್ಡ್ ಮಾಡೋಷ್ಟು ಬೆಳಿಬೇಕು ಅಂತ ಹೇಳ್ತಾ ಇರೋದು. ಆ ಲೆವೆಲ್ ಸಕ್ಕದಾಗಿ ಮಾಡ್ತಾರಪ್ಪ. ಓಕೆ, ಸೂಪರ್. ಹಾರ್ಟ್ 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 ಎಲ್ಲರೂ ಹಾರ್ಟ್ ಕಳಿಸ್ತಾ ಇದ್ದೀರಾ. ಯಾರು ವೋಟ್ ಮಾಡಿ ಯಾರಿಗೆ ಗೆಲ್ಸಿ ಅಂತೆಲ್ಲ ನಾನು ಹೇಳಲ್ಲ ಬಾಸು. ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಸುಮ್ಮನೆ ಒಬ್ರನ್ನ ಮಾತ್ರ ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಐ ಲವ್ ಆಲ್ ಆಫ್ ದೆಮ್. ಯಾರೇ ಇದ್ರೂ ಅಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅದು ಪಾರ್ಶಾಲಿಟಿ ಆಗ್ಬಿಡುತ್ತೆ. ನಾನು ನಿಮಗೆ ಹೇಳ್ಬಿಟ್ರೆ ಪ್ರಚಾರ ಮಾಡ್ತಾ ಇರೋ ಥರ ಆಗುತ್ತೆ, ಬೇಡ ಅದು. ನಮಸ್ಕಾರ ನಮಸ್ಕಾರ, ಹಾಯ್ ಹಾಯ್, ಹೆಲೋ 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 ಹೆಲೋ. ಸೂಪರ್. ಓಕೆ, ಸಿಕ್ಕಾಪಡೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಕೇಳ್ತಾ ಇದ್ದೀರಾ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಅಂತ. 100% ಹೋಗ್ತೀನಿ. ಈ ಸಲ ಒಂದು ಮಷಿನ್ ಗನ್ ತೊಗೊಂಡು ಹೋಗ್ತೀನಿ, ಕಂಪ್ಲೀಟ್ ಆಗಿ ಶೂಟ್ ಮಾಡೋಕ್ಕೆ ಮಾತುಗಳಿಂದ. ಹೌದು, ಇಲ್ಲಿ ಆಚೆ ತುಂಬಾ ಶೂಟ್ ಹಾಕ್ತಾ ಇದ್ದೆ, ಅಲ್ಲಿ ಸ್ವಲ್ಪ ಸೈಲೆಂಟ್ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ರು. ಈ ಸಲ ಅದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಬಟ್ ಥ್ಯಾಂಕ್ಸ್ ಟು ನಮ್ಮ ಕಲರ್ಸ್ ಕನ್ನಡ. ಈ ಒಂದು ವಾಹಿನಿ ಅದ್ಭುತವಾದಂತಹ ಒಂದು ವೇದಿಕೆ, ಒಂದು ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿದೆ. ಆಲ್ವೇಸ್ ಗ್ರೇಟ್ಫುಲ್ ಟು ದಿಸ್ ಪ್ಲಾಟ್ಫಾರ್ಮ್. ಇದೇ ರೀತಿ ಟಚ್ಚಲ್ಲಿರೋಣ. ನನ್ನ ಪೇಜ್ ಗೊತ್ತು ನಿಮಗೆ, ಏನೇ ಹೇಳ್ಕೋಬೇಕಾದ್ರೂ ಮೆಸೇಜ್ ಮಾಡಿ ತಿಳಿಸಿ. ಬ್ರದರ್, ಈ ಥರ ನೀವು ಚೇಂಜ್ ಮಾಡ್ಕೋಬೇಕು, ಈ ಥರ ಇದ್ರೆ ಬೆಟರು, ಹಿಂಗೆ ಕಾಣಿಸ್ಕೊಂಡ್ರೆ ಬೆಟರು ಅಂತ ನೀವು ಹೇಳಿದ್ರೆ ಏನೇ ಸಜೆಷನ್ಸ್ ಇದ್ರೂ ಓದ್ತೀನಿ. ನಾನೇನು ಅಷ್ಟೇನು ಮಹಾ ಬೆಳೆದಿಲ್ಲ, ಇನ್ನೂ ಬೆಳೀತಾ ಇರುವಂತಹ ಕಲಾವಿದ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ತುಂಬ ಖುಷಿಯಾಗಿ ಬೆಳಿತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿ ಕೊಟ್ಟಿದ್ದೀರಾ ಆಗಲೇ, ತುಂಬ ಜನ ಸಪೋರ್ಟ್ ಮಾಡಿ ಸಾಕು ಅಷ್ಟೇ. ಧನ್ಯವಾದಗಳು, ಥ್ಯಾಂಕ್ ಯು. ಇದೇ ರೀತಿ ಮತ್ತೊಮ್ಮೆ ಎಲ್ಲಾದರೂ ಲೈವ್ ಸೆಷನ್ ನಡೆದಾಗ ಸಿಗೋಣ. ಐ ವಿಲ್ ಕ್ಯಾಚ್ ಅಪ್ ವೆರಿ ಸೂನ್. ಒಳ್ಳೇದಾಗಲಿ, ಮಿಸ್ ಮಾಡಬೇಡಿ. ಇನ್ನೊಂದು 40 ಮಿನಿಟ್ಸಲ್ಲೇ ಬಿಗ್ ಬಾಸಿನ ಮೊದಲ ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಮಿಸ್ಸೇ ಮಾಡಬೇಡಿ, ಸಾಕತ್ ಮಜಾ ಇರುತ್ತೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಏನು ಅಂತ ಅವ್ರೀಗ ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು. ನಾನು ಟಚ್ಚಲ್ಲಿ ಇರ್ತೀನಿ. ನನ್ನ ಹೆಸರು RJ ಅಮಿತ್. ಐ ಲವ್ ಯು ಆಲ್. ಸಿಗ್ತೀನಿ, ಬಾಯ್.